ನಮಸ್ಕಾರ ಎಲ್ಲ ಜ್ಞಾನಧ್ವನಿ 90.8 FM ಎಲ್ಲ ಕೇಳುಗರಿಗೆ ಪ್ರೀತಿಯ ಸ್ವಾಗತ. ಕಾರ್ಗಿಲ್ ವಿಜಯೋತ್ಸವದ ಕುರಿತಂತೆ ಒಂದಷ್ಟು ಮಾಹಿತಿಗಳನ್ನ ನಿಮಗೆ ಕೊಡಬೇಕು ಅನ್ನೋದು ಇವತ್ತಿನ ಕಾರ್ಯಕ್ರಮದ ಉದ್ದೇಶ. ಕಾರ್ಗಿಲ್ ವಿಜಯೋತ್ಸವ ಪ್ರತಿ ವರ್ಷ ನಾವು ಜುಲೈ 26 ಬಂತು ಅಂತ ಹೇಳಿದ್ರೆ ಕಾರ್ಗಿಲ್ನ ನೆನಪಾಗುತ್ತೆ ನಮಗೆಲ್ಲ. ಯಾಕೆ ಅಂದರೆ 1999 ಇಸ್ವಿಯಲ್ಲಿ ಅಲ್ಲಿ ನಡೆದಂಥ ಒಂದು ಯುದ್ಧದ ಕಾರಣದಿಂದ ಭಾರತೀಯರೆಲ್ಲರಿಗೂ ಈ ಕಾರ್ಗಿಲ್ ಅನ್ನೋ ಹೆಸರು ಚಿರಪರಿಚಿತ. ಕಾರ್ಗಿಲ್ ಜಮ್ಮು ಮತ್ತು ಕಾಶ್ಮೀರದ ಒಂದು ಚಿಕ್ಕ ಹಳ್ಳಿ, ಹೋಬಳಿ ಮಟ್ಟದ ಒಂದು ಹಳ್ಳಿ ಅಂತ ಅಂದ್ಕೊಳ್ಬೋದು. ಅಂಥ ಹಳ್ಳಿಯೂ ಅಲ್ಲದ ಪಟ್ಟಣವೂ ಅಲ್ಲದ ಒಂದು ಊರಿನಲ್ಲಿ 1999 ಇಸ್ವಿಯಲ್ಲಿ ಒಂದು ಯುದ್ಧ ನಡೀತು ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ. ಈ ಯುದ್ಧ ಆವತ್ತಿನ ಕಾಲಕ್ಕೆ ಇಡೀ ದೇಶವ್ಯಾಪಿ ಪ್ರಚಾರವನ್ನು ಪಡ್ಕೊಳ್ತು. ಆ ಪ್ರಚಾರದ ಜೊತೆಗೆ ಯುದ್ಧ ಭೂಮಿಯಲ್ಲಿ ನಡೀತಾ ಇರತಕ್ಕಂಥ ಅನೇಕ ಘಟನಾವಳಿಗಳ ಚಿತ್ರಣ ಮಾಧ್ಯಮಗಳ ಮುಖಾಂತರ ಜನರ ಕಣ್ಣಿಗೆ ಬೀಳ್ತು. ಭಾರತೀಯರು ಹಿಂದೆಂದಿಗೂ ಇಷ್ಟು ಹತ್ತಿರದಿಂದ ಯುದ್ಧವನ್ನ ನೋಡಿರಲಿಲ್ಲ. ಹೀಗಾಗಿ ಕಾರ್ಗಿಲ್ ಜನಮಾನಸದಲ್ಲಿ ಅಚ್ಚಳಿಯದೆ ಬೇರೂರ್ತು. ಇವತ್ತಿಗೂ ಕೂಡ ಜುಲೈ 26 ಬಂತು ಅಂತ ಹೇಳಿದ್ರೆ ಕಾರ್ಗಿಲ್ನ ನಾವೆಲ್ಲ ಜ್ಞಾಪಿಸ್ಕೊಳ್ತೀವಿ. 1999 ಇಸ್ವಿಗಿಂತ ಹಿಂದೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ 4 ಯುದ್ಧಗಳು ನಡೆದಿದ್ದಾವೆ, ಕಾರ್ಗಿಲ್ ಯುದ್ಧವೂ ಸೇರಿಸಿ. ಅದಲ್ಲದೆ ಚೈನಾ ಜೊತೆ ಕೂಡ ಒಂದು ಯುದ್ಧ ನಡೀತು. ಅದರ ಹಿಸ್ಟ್ರಿಯನ್ನು ನಾನು ಚಿಕ್ಕದಾಗಿ ನಿಮ್ಗೆ ಹೇಳ್ಬಿಡ್ತೀನಿ. 1947 ಇಸ್ವಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನಗಳು ಡಿವೈಡ್ ಆದಾಗ, ವಿಭಜನೆಯಾದಾಗಲೇ ಮೊದಲನೇ ಯುದ್ಧ ಶುರುವಾಗೋಯಿತು ಕಾಶ್ಮೀರದ ಕಾರಣಕ್ಕೋಸ್ಕರ. ಭಾರತದಲ್ಲಿದ್ದಂಥ ಅನೇಕ ರಾಜ್ಯ ಸಂಸ್ಥಾನಗಳಿಗೆ, ಬೇರೆ ಬೇರೆ ಸಂಸ್ಥಾನಗಳಿಗೆ ಭಾರತ ಅಥವಾ ಪಾಕಿಸ್ತಾನ ಎರಡೂ ದೇಶಗಳಲ್ಲಿ ಯಾವ ದೇಶದ ಜೊತೆಗೂ ನೀವು ಸೇರ್ಕೊಳ್ಬೋದು ಅನ್ನತಕ್ಕಂಥ ಒಂದು ಆಯ್ಕೆಯನ್ನು ಕೊಡಲಾಗಿತ್ತು. ಹಾಗೆ ಸೇರದಿದ್ದ ಪಕ್ಷದಲ್ಲಿ ನಿಮ್ಮದೇ ಸ್ವತಂತ್ರವಾದಂಥ ದೇಶವನ್ನು ಕೂಡ ಕಟ್ಕೊಳ್ಳಿಕ್ಕೆ ನಿಮಗೆ ಆಯ್ಕೆ ಇದೆ ಅಂತ ಹೇಳಲಾಗಿದ್ದರಿಂದ ಅನೇಕ ರಾಜ್ಯಗಳು, ಅನೇಕ ಸಂಸ್ಥಾನಗಳು ಪಾಕಿಸ್ತಾನದ ಜೊತೆ ಹೋದವು, ಅನೇಕ ಸಂಸ್ಥಾನಗಳು ಭಾರತದ ಜೊತೆ ಬಂದವು. ಹಾಗೆ ಭಾರತದ ಒಳಗಡೆ ಇದ್ಕೊಂಡು ಭಾರತದ ಜೊತೆಗೆ ಬರೋದಕ್ಕೆ ಒಪ್ಪದೇ ಇರತಕ್ಕಂಥ 3 ಸಂಸ್ಥಾನಗಳಿದ್ವು. ಅದು ಒಂದು ಹೈದರಾಬಾದ್, ಇನ್ನೊಂದು ಜುನಾಗಢ, ಇನ್ನೊಂದು ಕಾಶ್ಮೀರ. ಹೈದರಾಬಾದ್ನ ನಿಜಾಮ ಸರ್ದಾರ್ ವಲ್ಲಭಭಾಯ್ ಪಟೇಲ್ರ ಒಂದು ಕಠಿಣ ನೀತಿಗಳಿಂದಾಗಿ ಒಪ್ಪಿಕೊಂಡು ಭಾರತದೊಳಗಡೆ ಹೈದರಾಬಾದ್ನ ವಿಲೀನ ಮಾಡಬೇಕಾಯಿತು. ಜುನಾಗಢ ಕೂಡ ಹಾಗೆ ಭಾರತದೊಳಗಡೆ ಸೇರಿಕೊಳ್ತು. ಆದರೆ ಕಾಶ್ಮೀರದ ರಾಜ ಹರಿಸಿಂಗ್ ಮಾತ್ರ ಭಾರತಕ್ಕೂ ಸೇರಕ್ಕೆ ಒಪ್ಪದೆ, ಪಾಕಿಸ್ತಾನದೊಟ್ಟಿಗೂ ಹೋಗದೆ ಸ್ವತಂತ್ರ ರಾಷ್ಟ್ರವನ್ನು ಕಟ್ಕೊಳ್ತೀನಿ ಅಂತಕ್ಕಂಥ ಕನಸನ್ನು ಕಾಣ್ತಾ ಇದ್ದ. ಅದಕ್ಕೆ ಕಾರಣನೂ ಇಲ್ಲದಿರಲಿಲ್ಲ. ಒಂದು, ಕಾಶ್ಮೀರ ಬಹುಸಂಖ್ಯಾತ ಮುಸಲ್ಮಾನರಿದ್ದಂಥ ರಾಜ್ಯ, ಆದರೆ ರಾಜ ಹಿಂದೂ. ಹೈದರಾಬಾದ್ ಬೇರೆ ಪರಿಸ್ಥಿತಿ, ಅಲ್ಲಿ ಬಹುಸಂಖ್ಯಾತರು ಹಿಂದೂಗಳಾಗಿದ್ದರು, ರಾಜ ಮುಸಲ್ಮಾನ ಆಗಿದ್ದ. ಆದರೆ ಹೈದರಾಬಾದ್ ಭಾರತಕ್ಕೆ ಸೇರಿಕೊಳ್ತು. ಆದರೆ ಕಾಶ್ಮೀರ ಮಾತ್ರ ಎರಡೂ ದೇಶಗಳಿಗೂ ಸೇರಕ್ಕೋಪದೆ ಸ್ವತಂತ್ರವಾಗಿತ್ತು. ಇಂಥ ಸಂದರ್ಭದಲ್ಲಿ ಪಾಕಿಸ್ತಾನ ಅನೇಕ ನದಿಗಳು, ಪಾಕಿಸ್ತಾನದಲ್ಲಿ ಹರಿತಕ್ಕಂಥ ಅನೇಕ ನದಿಗಳು ಕಾಶ್ಮೀರದಿಂದ ಹುಟ್ಟುವಾಗಿದ್ದರಿಂದ, ಕಾಶ್ಮೀರದಲ್ಲಿ ಅದರ ಮೂಲಗಳಿರೋದ್ರಿಂದ ಆ ಕಾಶ್ಮೀರವನ್ನು ತನ್ನತ್ತಕ್ಕೆ ತೆಗೆದುಕೊಳ್ಳಬೇಕು ಅನ್ನೋ ಹಪಹಪಿಯಲ್ಲಿ ದಾಳಿ ಮಾಡ್ತು ಮತ್ತು ಶ್ರೀನಗರದವರೆಗೂ ತನ್ನ ಸೈನ್ಯವನ್ನು ಕರ್ಕೊಂಡು ಬಂದ್ಬಿಡ್ತು. ಆಗ ಹರಿಸಿಂಗ್ ಕೇಳ್ಕೊಂಡ ಭಾರತ ಸರ್ಕಾರಕ್ಕೆ, ದಯವಿಟ್ಟು ಕಾಪಾಡಿ ಅಂತ ಹೇಳಿ. ಭಾರತ ಸರ್ಕಾರ ಹೇಳ್ತು, ಕಾಶ್ಮೀರ ಭಾರತದೊಳಗಡೆ ಸೇರ್ಕೊಂಡ್ರೆ ಮಾತ್ರ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಅಂತ. ಹರಿಸಿಂಗ್ ಒಪ್ಕೊಳ್ತಾನೆ. ಭಾರತ ಸೈನ್ಯ ಮಧ್ಯಪ್ರವೇಶ ಮಾಡುತ್ತೆ, ಯುದ್ಧ ಆಗ್ತಾ ಇರುತ್ತೆ. ಯುದ್ಧದಲ್ಲಿ ಇನ್ನೇನು ಭಾರತೀಯ ಸೈನಿಕರು ಗೆದ್ರು ಅಂತ ಆಗೋ ಹೊತ್ತಿಗೆ ವಿಶ್ವಸಂಸ್ಥೆಯಲ್ಲಿ ಒಂದು ಮನವಿಯನ್ನು ತೆಗೆದುಕೊಂಡು ಹೋಗಿ, ಒಂದು ದೂರನ್ನು ತೆಗೆದುಕೊಂಡು ಹೋಗಿ, ಜವಾಹರ್ಲಾಲ್ ನೆಹರು ಅವರು ದೂರನ್ನು ತೆಗೆದುಕೊಂಡು ಹೋಗಿ ವಿಶ್ವಸಂಸ್ಥೆ ತಾತ್ಕಾಲಿಕವಾಗಿ ಕದನ ವಿರಾಮವನ್ನು ಘೋಷಣೆ ಮಾಡಿ ಅಂತ ಹೇಳಿ ಎರಡೂ ದೇಶಗಳಿಗೂ ಆದೇಶ ಮಾಡುತ್ತೆ. ಇದರ ಪ್ರಕಾರ ಅವತ್ತು ಪಾಕಿಸ್ತಾನ ಅದಾಗಲೇ ಕಾಶ್ಮೀರದ ಅರ್ಧ ಭಾಗಕ್ಕೆ, ಒಂದೊಂದು ಸುಮಾರು ಭಾಗಕ್ಕೆ ಆಕ್ಯುಪೈ ಮಾಡ್ಕೊಂಡಿದ್ದರಿಂದ ಆ ಜಾಗದಲ್ಲೇ ಸೈನ್ಯಗಳು ನಿಂತು ಹೋದವು. ಅದನ್ನು ಇವತ್ತು ಲೈನ್ ಆಫ್ ಕಂಟ್ರೋಲ್ ಅಂತ ಕರೀತಾರೆ, LOC ಅಂತ. ಈ ಲೈನ್ ಆಫ್ ಕಂಟ್ರೋಲ್ಲೇ ಇವತ್ತಿನವರೆಗೂ ಭಾರತ ಮತ್ತು ಪಾಕಿಸ್ತಾನಿ ಸೈನಿಕರು ಮುಖಾಮುಖಿಯಾಗಿರೋದು. ಆದರೆ ಅದು ಆ್ಯಕ್ಚುಯಲ್ ಬಾರ್ಡರ್ ಅಲ್ಲ. ಒರಿಜಿನಲ್ ಬಾರ್ಡರ್ ಅಲ್ಲಿಂದ ತುಂಬ ದೂರ ಇದೆ. ಆ ಒರಿಜಿನಲ್ ಬಾರ್ಡರ್ಗೂ ಮತ್ತು ಲೈನ್ ಆಫ್ ಕಂಟ್ರೋಲ್ಗೂ ಇರತಕ್ಕಂಥ ಮಧ್ಯದ ಜಾಗವನ್ನು ನಾವು ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅಂತ ಕರಿತೀವಿ. ಪಾಕಿಸ್ತಾನದವರು ಆಜಾದ್ ಕಾಶ್ಮೀರ್ ಮತ್ತಿತರ ಹೆಸರುಗಳು ಕರ್ಕೊಳ್ತಾರೆ. ಅವತ್ತಿನಿಂದ ಇವತ್ತಿನವರೆಗೂ ಈ ಕಾಶ್ಮೀರಕ್ಕೋಸ್ಕರವಾಗಿಯೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧಗಳು ನಡೆದಿದ್ದಾವೆ. 47ನೇ ಇಸ್ವಿಯಲ್ಲಿ ಭಾರತ ಯುದ್ಧದಲ್ಲಿ ಗೆದ್ದರೂ ಸಹ ಆ ಗೆಲುವಿನಿಂದ ಏನೂ ಲಾಭವಾಗಲಿಲ್ಲ. ಕಾಶ್ಮೀರವನ್ನು ಅರ್ಧವನ್ನು ಉಳಿಸ್ಕೊಂಡ್ವಿ ಅಷ್ಟೇ. ಅದು ನಡೀತಾ ಇರಬೇಕಾದ್ರೆ, ಅದು ಮುಗಿಯೋ ಹೊತ್ತಿಗೆ ಇನ್ನೊಂದು ಯುದ್ಧಕ್ಕೆ ನಾವು ತಯಾರಾಗಬೇಕಾಯಿತು. 1962ನೇ ಇಸ್ವಿಯಲ್ಲಿ. 47ನೇ ಇಸ್ವಿಯಿಂದ 62ನೇ ಇಸ್ವಿವರೆಗೂ ಭಾರತ ಅನೇಕ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇತ್ತು. ಬಡತನ, ನಿರುದ್ಯೋಗ, ಅನಕ್ಷರತೆ, ಜಾತಿ ಪದ್ಧತಿ, ವರದಕ್ಷಿಣೆ, ಈ ಥರದ ಅನೇಕ ಪ್ರಾಬ್ಲಮ್ಗಳನ್ನು ನಮ್ಮ ದೇಶ ಎದುರಿಸಬೇಕಾದ್ರೆ 1962ನೇ ಇಸ್ವಿಯಲ್ಲಿ ಚೈನಾದಿಂದ ಒಂದು ದೊಡ್ಡ ಆಘಾತ ಎದುರಾಯಿತು. ಆ ಆಘಾತ ಆಗೋದಕ್ಕೆ ಮುಖ್ಯವಾದ ಕಾರಣ ಟಿಬೆಟಿಯನ್ ಬೌದ್ಧ ಧರ್ಮಗುರು ದಲೈ ಲಾಮರನ್ನ ಭಾರತ ಆಶ್ರಯ ಕೊಟ್ಟಿದ್ದು.
ಚೈನಾದ ಶತ್ರುವಾಗಿದ್ದಂಥ ದಲೈಲಾಮಾಗೆ ಭಾರತ ಆಶ್ರಯ ಕೊಟ್ಟಿದ್ದಕ್ಕೆ ಚೈನಾ ಮತ್ತು ಭಾರತದ ಸಂಬಂಧ ಹಾಳಾದು. ಟಿಬೆಟನ್ನು ಪೂರ್ಣವಾಗಿ ಚೈನಾ ವಶಪಡಿಸ್ಕೊಂಡ್ಬಿಡ್ತು. ಹೀಗಾಗಿ ದೂರದಲ್ಲಿದ್ದಂಥ ಒಂದು ರಾಷ್ಟ್ರ ಗಡಿಯ ಭಾಗಕ್ಕೆ ಬಂದು ಕೂತ್ಕೊಂಡ್ಬಿಡ್ತು. ಒಬ್ಬ ಶತ್ರುವನ್ನು ಪಕ್ಕದಲ್ಲೇ ಇಟ್ಕೊಂಡಂತಾಗ್ಬಿಡ್ತು. ಅದಾದ ಮೇಲೆ ಭಾರತ ಮತ್ತು ಚೈನಾ ನಡುವೆ ಒಂದು ಯುದ್ಧ ನಡೀತು. 62ನೇ ಇಸ್ವಿಯ ಯುದ್ಧದಲ್ಲಿ ಚೈನಾ ಗೆಲುವನ್ನು ತಗೊಳ್ತು. ಭಾರತ ಹೀನಾಯವಾಗಿ ಸೋಲಬೇಕಾಯಿತು. ಇದಕ್ಕೆ ಕಾರಣ ನಮ್ಮ ಸೈನಿಕರಂತೂ ಖಂಡಿತ ಅಲ್ಲ. ಯಾಕೆಂದರೆ ನಮ್ಮ ಸೈನಿಕರು ತಮ್ಮ ಶಕ್ತಿ ಮೀರಿ ಕಾರ್ಯಾಚರಣೆ ಮಾಡ್ತಾರೆ, ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಗಡಿ ಭಾಗವನ್ನು ರಕ್ಷಣೆ ಮಾಡ್ತಾರೆ. ಆದರೆ ಅವರಿಗೆ ಬೇಕಾದಂಥ ಫೆಸಿಲಿಟೀಸ್ಗಳನ್ನ ಕೊಡುವುದರಲ್ಲಿ ನಮ್ಮ ಸರ್ಕಾರ ವಿಫಲವಾಗ್ಬಿಟ್ಟಿರುತ್ತೆ. ಅವ್ರಿಗೆ ಬೇಕಾದಂಥ ಮದ್ದುಗುಂಡುಗಳು, ಶಸ್ತ್ರಾಸ್ತ್ರಗಳಿರಲಿ, ಅವ್ರಿಗೆ ಹಾಕೊಳ್ಳೋದಕ್ಕೆ ಸರಿಯಾದಂಥ ಒಂದು ಸಮವಸ್ತ್ರವನ್ನು, ಒಂದು ಕಣ್ಣಿಗೆ ಹಾಕೊಳ್ಳಿಕ್ಕೆ ಒಂದು ಮಂಜಿನ ಒಳಗಡೆ ಕಾರ್ಯಾಚರಣೆ ಮಾಡಬೇಕಾದ್ರೆ ಹಾಕೊಳ್ತಕ್ಕಂಥ ಒಂದು ಗಗಲ್ಸನ್ನು, ಮಂಜಿನ ಕನ್ನಡಕಗಳನ್ನು ಕೂಡ ಅವ್ರಿಗೆ ಕೊಟ್ಟರಲಾಗಿರಲಿಲ್ಲ. ಹೀಗಾಗಿ ಭಾರತೀಯ ಸೈನಿಕ ಎಷ್ಟು ಧೀರೋದಾತ್ತವಾಗಿ ಹೋರಾಟ ಮಾಡಿದ್ರೂ ಸಹ ಕಡೆಗೆ ಸೋಲ್ಬೇಕಾಗುತ್ತೆ. ಆ ಸೋಲು ಅತ್ಯಂತ ಅವಮಾನಕರವಾಗಿ ಇವತ್ತಿಗೂ ಕೂಡ ಉಳ್ಕೊಂಡಿದೆ. 62ನೇ ಇಸ್ವಿಯ ಯುದ್ಧದಲ್ಲಿ ಭಾರತ ಸೋಲನ್ನು ಅನುಭವಿಸ್ತು ನಿಜ. ಆದರೆ ಆ ಸೋಲನ್ನು ಇನ್ನೂ ಭೀಕರ ಸೋಲನ್ನಾಗಿ ಮಾಡಬೇಕು ಅಂತ ಪಾಕಿಸ್ತಾನ ಒಂದು ಯತ್ನಕ್ಕೆ ಕೈ ಹಾಕುತ್ತೆ. ಅದೇ 65ನೇ ಇಸ್ವಿಯಲ್ಲಿ ನಡೆದಂಥ ಯುದ್ಧ. ಹೇಗಿದ್ರೂ 62ನೇ ಇಸ್ವಿ ಯುದ್ಧ ನಡೆದಿದೆ. ಭಾರತ ಸೈನಿಕರು ಮಾರಲಿ ಡೌನ್ ಆಗಿದ್ದಾರೆ, ಅಂದರೆ ಒಂದು ನೈತಿಕವಾಗಿ ಕುಗ್ಗು ಹೋಗಿದ್ದಾರೆ. ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಿದ್ದಂಥ ಜವಾಹರ್ಲಾಲ್ ನೆಹರು ಅವರು ತೀರು ಹೋಗಿದ್ದಾರೆ. ಹೊಸದಾಗಿ ಯಾರನ್ನು ಪ್ರಧಾನಿ ಮಾಡಬೇಕು ಅನ್ನೋ ಕುರಿತಂತೆ ಗೊಂದಲ ಇದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಪ್ರಧಾನಿ ಆಯ್ಕೆ ಎಲ್ರಿಗೂ ಸರ್ವಸಮ್ಮತವಾಗಿಲ್ಲ. ಹೀಗಾಗಿ ಇಂಥ ಅರಾಜಕತೆಯ ಸಮಯದಲ್ಲಿ ಭಾರತವನ್ನು ಮತ್ತೆ ವಶಪಡಿಸ್ಕೊಳ್ಬಿಡ್ಬೇಕು, ಕಾಶ್ಮೀರವನ್ನು ಭಾರತದಿಂದ ವಶಪಡಿಸ್ಕೊಳ್ಬೇಕು ಅಂತ ತಾನಾಗಿ ಪಾಕಿಸ್ತಾನ ಯುದ್ಧವನ್ನು ಶುರು ಮಾಡಿಬಿಡುತ್ತೆ. ಹಾಗೆ ಶುರು ಮಾಡಿದಾಗ ನಡೆದಿದ್ದೆ 1965ನೇ ಇಸ್ವಿಯ ಯುದ್ಧ. ಆದರೆ ಈ ಯುದ್ಧವನ್ನು ಭಾರತ ಅತ್ಯಂತ ತೀಕ್ಷ್ಣವಾಗಿ ಎದುರಿಸುತ್ತೆ. ಅವತ್ತಿನ ಪ್ರಧಾನಮಂತ್ರಿ ಆಗಿದ್ದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ತಾವು ನೋಡೋದಕ್ಕೆ ಮಾತ್ರ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ಥರ ನೋಡೋದಕ್ಕೆ ಮಾತ್ರ ಕೃಷಿಕಾಯರಾದಂಥ ವ್ಯಕ್ತಿ, ಕ್ಷೀಣ ಸ್ವರದ ವ್ಯಕ್ತಿ, ಆದರೆ ಆಂತರಿಕವಾಗಿ ಅತ್ಯಂತ ಗಟ್ಟಿಯಾಗಿದ್ದಂಥ ವ್ಯಕ್ತಿ ಆಗಿದ್ದರಿಂದ ಅವ್ರು ಹೇಳ್ತಾರೆ, ಈಟ್ ಕ ಜವ ಪತ್ತರ್ ಸೆ ದೇಂಗೆ, ಅಂದರೆ ನೀವೇನಾದರೂ ನಮ್ಮ ಮೇಲೆ ಇಟ್ಟಿಗೆಯಲ್ಲಿ ಹೊಡೆದ್ರೆ ನಾವು ನಿಮಗೆ ಕಲ್ಲಲ್ಲಿ ಹೊಡಿತೀವಿ ಅಂತಕ್ಕಂಥ ಮಾತುಗಳನ್ನು ಆಡಿ ಸೈನಿಕರಿಗೆ ಹುರಿದುಂಬಿಸಿ ಸೈನಿಕರಿಗೆ ಎಲ್ಲ ರೀತಿಯ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟು ಯುದ್ಧವನ್ನು ಗೆಲ್ಲೋದಕ್ಕೆ ಅವರಿಗೆ ಪ್ರೇರೇಪಣೆ ಕೊಡ್ತಾರೆ. ಶಾಸ್ತ್ರೀಜಿಯವರ ಈ ಪ್ರೇರಣೆಯಿಂದ ನಮ್ಮ ಸೈನಿಕರು ಧೀರೋದಾತ್ತವಾಗಿ ಹೋರಾಟ ಮಾಡಿ ಆ ಯುದ್ಧವನ್ನು ಗೆಲ್ತಾರೆ. ಲಾಹೋರ್ಗೆ ಅತ್ಯಂತ ಸಮೀಪದಲ್ಲಿ ಹೋಗ್ಬಿಟ್ಟಿರ್ತಾರೆ. ಮತ್ತೊಮ್ಮೆ ಒಪ್ಪಂದದ ಮೇಜು, ಒಪ್ಪಂದದ ಕುರ್ಚಿಗಳು ಒಪ್ಪಂದವನ್ನು ಮಾಡಿಕೊಳ್ಳಿಕ್ಕೆ ಅನುವಾಗುತ್ತೆ. ಅಮೆರಿಕ ಮಧ್ಯಸ್ಥಿಕೆ, ಅಮೆರಿಕ, ರಷ್ಯಾ ಮತ್ತಿತರ ದೇಶಗಳೆಲ್ಲ ಮಧ್ಯಸ್ಥಿಕೆ ವಹಿಸಿ ಅದನ್ನು ಯುದ್ಧವನ್ನು ನಿಲ್ಲಿಸಬೇಕು ಅನ್ನೋ ಥರದ ಯೋಚನೆಗಳನ್ನು ಮಾಡಿ ಶಾಸ್ತ್ರೀಜಿಯವರನ್ನ ತಾಷ್ಕೆಂಟ್ಗೆ ಕರೆಸ್ತಾರೆ. ಅಲ್ಲಿ ನಡೆದಂಥ ಒಂದು ಒಪ್ಪಂದವನ್ನು ಮಾಡಿಕೊಳ್ಳೋ ಹೊತ್ತಿಗೆ, ತಾಷ್ಕೆಂಟ್ ಒಪ್ಪಂದ ಅಂತ ಇತಿಹಾಸದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಒಪ್ಪಂದಕ್ಕೆ ಶಾಸ್ತ್ರೀಜಿಯವರು ಹಾಕಿದಂಥ ಸಹಿಯ ಇಂಕು ಆರೋದಕ್ಕೆ ಮೊದಲೇ, ಆ ಶಾಹಿ ಆರೋದಕ್ಕೆ ಮೊದಲೇ ಶಾಸ್ತ್ರೀಜಿಯವರು ನಿಗೂಢ ರೀತಿಯಲ್ಲಿ ಸಾವನ್ನಪ್ಪುತ್ತಾರೆ. ಹಾರ್ಟ್ ಅಟ್ಯಾಕ್ ಅಂತ ತುಂಬ ಜನ ಹೇಳಿದ್ರು ಸಹ ಶಾಸ್ತ್ರೀಜಿಯವರು ಅಕಾರಣವಾಗಿ ಅಥವಾ ನಿಗೂಢವಾಗಿ ಹತ್ಯೆ ಆದರು ಅಂತಕ್ಕಂಥದ್ದು ನಾವು ಗಮನಿಸಬೇಕಾದಂಥ ವಿಚಾರ. 1965ನೇ ಇಸ್ವಿಯಲ್ಲಿ ಭಾರತದ ಸೈನಿಕ ಯುದ್ಧವನ್ನು ಗೆದ್ದುಕೊಟ್ಟರೂ ಸಹ ಕಾಶ್ಮೀರದ ವಿಷಯದಲ್ಲಿ ನಮಗೆ ಅದರಿಂದ ತುಂಬ ಲಾಭವೇನೂ ಆಗಲಿಲ್ಲ, ಅಥವಾ ಲಾಭವನ್ನಾಗಿ ಪರಿವರ್ತಿಸಿಕೊಳ್ಳುವಲ್ಲಿ ನಮ್ಮ ರಾಜಕಾರಣಿಗಳು ವಿಫಲರಾದರು. ಅದಾಗಿ ಕೆಲವೇ ವರ್ಷಗಳ ನಂತರ ಬಾಂಗ್ಲಾದೇಶದ ಕಡೆಗಳಲ್ಲಿ ಸಮಸ್ಯೆ ಉದ್ಭವ ಆಯಿತು. ಅವತ್ತು ಬಾಂಗ್ಲಾದೇಶ ಅಂತ ಇರಲಿಲ್ಲ, ಅದನ್ನು ಈಸ್ಟ್ ಪಾಕಿಸ್ತಾನ ಅಂತ ಕರಿತಾ ಇದ್ರು. ಪಾಕಿಸ್ತಾನದೇ ಒಂದು ಭಾಗವಾಗಿತ್ತು, ಆದರೆ ನೇರವಾಗಿ ನೆಲ ಸಂಪರ್ಕ ಇರಲಿಲ್ಲ ಆ ಭೂಭಾಗಕ್ಕೂ ಈ ಭೂಭಾಗಕ್ಕೂ. ಎರಡು ಕೂಡ ಒಂದೇ ದೇಶ, ಈಸ್ಟ್ ಪಾಕಿಸ್ತಾನ್, ವೆಸ್ಟ್ ಪಾಕಿಸ್ತಾನ್. ಆದರೆ ಭೂಮಿಯ ಕನೆಕ್ಟಿವಿಟಿನೇ ಇರಲಿಲ್ಲ, ಅದಕ್ಕೆ ಸಂಪರ್ಕವೇ ಇರಲಿಲ್ಲ. ಹೀಗಾಗಿ ಸಮುದ್ರ ಮಾರ್ಗದಲ್ಲಿ ಅದು ಬಾಂಗ್ಲಾದೇಶವನ್ನು ಸೇರಬೇಕಾಯಿತು, ಅಂದರೆ ಈಗಿನ ಬಾಂಗ್ಲಾದೇಶವನ್ನು, ಇಲ್ಲ ಆಕಾಶದ ವಾಯುಮಾರ್ಗದಲ್ಲಿ ಸೇರಬೇಕಾಯಿತು. ಹೀಗಿರಬೇಕಾದ್ರೆ ಎರಡೂ ಭೂಭಾಗಗಳ ಜನಾಂಗ ವಿಭಿನ್ನವಾಗಿತ್ತು. ಇವರು ಬೆಂಗಾಲಿಗಳು, ಅವರು ಪಂಜಾಬಿಗಳು. ಹೀಗಾಗಿ ಇಬ್ರಿಗೂ ಹೊಂದಾಣಿಕೆ ಆಗಲಿಲ್ಲ. ಪಂಜಾಬಿಗಳು ಬೆಂಗಾಲಿಗಳನ್ನು ಅತ್ಯಂತ ಹೀನಾಯವಾಗಿ ನಡೆಸ್ಕೊಳ್ತಾ ಇದ್ರು, ಶೋಷಣೆ ಮಾಡ್ತಾ ಇದ್ರು. ಬಂಗಾಳಿಗಳು ಬರೀ ಕೆಲಸ ಮಾಡೋದಕ್ಕೆ ಸೀಮಿತವಾಗಿದ್ರು, ಅಧಿಕಾರವನ್ನು ಅನುಭವಿಸ್ತಾ ಇದ್ದಿದ್ದು ಪಂಜಾಬಿಗಳು. ಹೀಗಾಗಿ ಅವರಿಬ್ಬರಿಗೂ ನಡುವೆ ದೊಡ್ಡ ಕದನ ನಡೀತು. ಈ ಕದನದಲ್ಲಿ ಪಾಕಿಸ್ತಾನ ಸೈನ್ಯ ಅತ್ಯಂತ ಭೀಕರವಾಗಿ ತನ್ನದೇ ಪ್ರಜೆಗಳನ್ನು ಹಿಂಸಿಸೋದಕ್ಕೆ ಶುರು ಮಾಡಿತು. ಹಿಂಸೆ ತಾಳಲಾರ್ದಕ್ಕಂಥ ಜನರು ಭಾರತದ ಗಡಿ ಪ್ರದೇಶಕ್ಕೆ ವಲಸೆ ಬರೋದಕ್ಕೆ ಶುರು ಮಾಡಿಬಿಟ್ರು. ಇದರಿಂದ ಏನಾಯಿತು, ಭಾರತದ ಗಡಿ ಭಾಗದಲ್ಲಿ ಹಾಹಾಕಾರ ಎದ್ದುಬಿಡ್ತು. ಈ ಡಿಮೋಗ್ರಫಿ ಚೇಂಜ್ ಆದಂತೆ ಜನಗಳ ನಡುವೆ ವೈಷಮ್ಯ ಶುರುವಾಗುತ್ತೆ, ಕಿತ್ತಾಟ ಶುರುವಾಗುತ್ತೆ. ಯಾರದೋ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಯುದ್ಧಕ್ಕೆ ನಮ್ಮ ದೇಶ ಆಶ್ರಯ ಕೊಡಬೇಕಾದಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಹೀಗಾಗಿ ಕೋಟ್ಯಾಂತರ ಜನ ಗಡಿಯ ಭಾಗದಲ್ಲಿ ವಲಸೆ ಬರೋದನ್ನು ತಡೆಯೋದಕ್ಕೆ ಇಂದಿರಾ ಗಾಂಧಿ ಹುಡುಕ್ತಂಥ ಉಪಾಯ ಏನು ಅಂತ ಹೇಳಿದ್ರೆ ಯುದ್ಧ ಮತ್ತು ಪಾಕಿಸ್ತಾನದ ವಿಭಜನೆ. ಅದಕ್ಕೆ ಕೈ ಜೋಡಿಸಿದಂಥವ್ರು ಆವತ್ತಿನ ಸೇನಾ ಮುಖ್ಯಸ್ಥರಾಗಿದ್ದಂಥ ನಮ್ಮ ಸ್ಯಾಮ್ ಬಹದ್ದೂರ್ ಅಂತಾನೆ ಕರೆಸ್ಕೊಳ್ತಕ್ಕಂಥ ಸ್ಯಾಮ್ ಮಾಣಿಕ್ ಶಾ ಅವರು. ಈ ಮಾಣಿಕ್ ಶಾ ಅವರು ತುಂಬ ಯೋಚನೆ ಮಾಡಿ ಯುದ್ಧಕ್ಕೆ ಬೇಕಾದಂಥ ದಿನಾಂಕವನ್ನು ನಿಗದಿ ಮಾಡಿ ಅದಕ್ಕೆ ಬೇಕಾದಂಥ ಎಲ್ಲ ಪೂರ್ವ ತಯಾರಿಗಳನ್ನು ಮಾಡಿಕೊಂಡು 71ನೇ ಇಸ್ವಿ ಯುದ್ಧವನ್ನು ಗೆಲ್ಲಿಸಿಬಿಡ್ತಾರೆ.
ನಮ್ಮ ಸೈನ್ಯ ಅಂದು ಮಾಡಿದಂಥ ಹೋರಾಟ ಎಂಥ ಅದ್ಭುತ ಹೋರಾಟ ಅಂದರೆ 93,000ದಷ್ಟು ಪಾಕಿಸ್ತಾನಿ ಸೈನಿಕರು ಶಸ್ತ್ರಾಸ್ತ್ರಗಳನ್ನು ಕೆಳಗಿಳಿಸಿ ಸರೆಂಡರ್ ಆಗಿಬಿಡ್ತಾರೆ. ಇತಿಹಾಸದಲ್ಲಿ ನಡೆದಂಥ ಅತ್ಯಂತ ಅದ್ಭುತವಾದಂಥ ಘಟನೆ. ಭಾರತೀಯ ಸೈನ್ಯ ನಡೆಸಿದಂಥ ಈ ಕಾರ್ಯಾಚರಣೆಯಲ್ಲಿ 93,000 ಜನ ಪಾಕಿಸ್ತಾನಿ ಸೈನಿಕರು ಸೆರೆ ಸಿಕ್ಕಿಬಿಡ್ತಾರೆ. ಹೀಗೆ ಸೆರೆ ಸಿಕ್ಕಿದಾಗ ನಾವು ಕೇಳಿದ್ದನ್ನು ಬಯಸಿದ್ದನ್ನು ಪಡೆಯುವಂಥ ಅವಕಾಶ ಇತ್ತು. ಮತ್ತೊಮ್ಮೆ ಒಪ್ಪಂದದ ಮೇಜಿನ ಮೇಲೆ ನಾವು ನಮ್ಮತನವನ್ನು ಕಳ್ಕೊಳ್ತೀವಿ. ಕಾಶ್ಮೀರದ ವಿಚಾರದಲ್ಲಿ ನಮಗೆ ಯಾವುದೇ ರೀತಿಯ ಲಾಭ ಆಗೋದಿಲ್ಲ. ಬಾಂಗ್ಲಾದೇಶವನ್ನು ಒಂದು ಸ್ವತಂತ್ರ ರಾಷ್ಟ್ರವನ್ನಾಗಿ ಘೋಷಣೆ ಮಾಡಿದ್ದೇ ಭಾಗ್ಯ ಅನ್ನೋ ರೀತಿಯಲ್ಲಿ 71ನೇ ಇಸ್ವಿಯ ಯುದ್ಧ ಮುಕ್ತಾಯವಾಗುತ್ತೆ. ಇದಾದ ನಂತರ ಸುಮಾರು ಸುದೀರ್ಘವಾದಂಥ 28 ವರ್ಷಗಳ ಕಾಲ ಪಾಕಿಸ್ತಾನ ಭಾರತದ ಮೇಲೆ ಯುದ್ಧ ಮಾಡ್ತಕ್ಕಂಥ ಧೈರ್ಯವನ್ನು ತೋರಲಿಲ್ಲ. ಯಾಕೆಂದರೆ ಭಾರತದ ಮೇಲೆ ಯುದ್ಧವನ್ನು ಮಾಡಿದರೆ ಪಾಕಿಸ್ತಾನದ ಕಥೆ ಛಿದ್ರವಾಗುತ್ತೆ ಅನ್ನೋದು ಸ್ವತಃ ಪಾಕಿಸ್ತಾನಕ್ಕೆ ಗೊತ್ತಿತ್ತು. ಹೀಗಾಗಿ ಹೊಸ ದಾರಿಯನ್ನು ಹುಡುಕಿತು. ಆ ಹೊಸ ದಾರಿ ಏನಪ್ಪ ಅಂತ ಹೇಳಿದ್ರೆ, ಭಾರತವನ್ನು 1,000 ಕಡೆಗಳಲ್ಲಿ ಕತ್ತರಿಸಿ ರಕ್ತಸ್ರಾವ ಆಗುವಂತೆ ಮಾಡಿ ಅದನ್ನು ಕೊಲ್ಲಬೇಕು ಅನ್ನುವಂಥ ವಿಚಾರ. ಹೇಗೆ ದೇಹವನ್ನು 10 ಕಡೆ ಕತ್ತರಿಸಿಬಿಟ್ರೆ ರಕ್ತಸ್ರಾವ ಆಗಿ ಮನುಷ್ಯ ಸತ್ತೋಗ್ಬಿಡ್ತಾನೋ, ಹಾಗೆ ದೇಶವನ್ನು 1,000 ಕಡೆಗಳಲ್ಲಿ ಕಟ್ ಮಾಡಿಬಿಟ್ರೆ, ಅಂದರೆ ಟೆರರಿಸಮ್ ಆಕ್ಟಿವಿಟೀಸ್ ಮುಖಾಂತರ, ಮಾದಕ ವಸ್ತುಗಳ ಕಳ್ಳ ಸಾಗಣೆ ಮುಖಾಂತರ, ಕೋಟಾನೋಟುಗಳ ಚಲಾವಣೆಯ ಮುಖಾಂತರ, ಭಯೋತ್ಪಾದನೆಯ ಮುಖಾಂತರ, ಈ ರೀತಿ ಮಾಡ್ತಾ ಕಿಡ್ನಾಪ್ಗಳ ಮುಖಾಂತರ ಈ ಥರ ಮಾಡ್ತಾ ದೇಶವನ್ನು ಒಳಗಿಂದೊಳಗೆ ಹಿಂಡಿ ಅದಕ್ಕೆ ಹಿಂಸೆ ಕೊಡೋದು ಸರಿಯಾದಂಥ ದಾರಿ ಅಂತ ಪಾಕಿಸ್ತಾನ ತೀರ್ಮಾನ ತಗೊಂಡ್ಬಿಡ್ತು. ಹೀಗಾಗಿ ಆ ಕಾಲದಲ್ಲಿ ಯುದ್ಧಗಳು ನಡೀಲಿಲ್ಲ, ಕೇವಲ ಭಯೋತ್ಪಾದನಾ ಘಟನೆಗಳು ನಡೀತಾ ಇದ್ವು. ಗಡಿಯ ಒಳಗಡೆ ಮಾರುವೇಷದಲ್ಲಿ ಜನರನ್ನ ಗಡಿಯನ್ನು ಒಳನುಗ್ಗಿಸಿ ಅಫ್ಘಾನಿಸ್ತಾನದಿಂದ ಸಿಕ್ತಕ್ಕಂಥ ಬಾಡಿಗೆ ಬಂಟರನ್ನ ಕರ್ಕೊಂಡು ಬಂದು ಅವರನ್ನ ಟೆರರಿಸ್ಟ್ಗಳಾಗಿ ತಯಾರಿ ಮಾಡಿ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ನಲ್ಲಿ ಅವ್ರಿಗೆ ಟೆರರಿಸಮ್ ಕ್ಯಾಂಪ್ಗಳನ್ನ ಕಂಡಕ್ಟ್ ಮಾಡಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಆ ಭಯೋತ್ಪಾದನಾ ತರಬೇತಿ ಶಿಬಿರಗಳಿಂದ ತಯಾರಾದಂಥ ಟೆರರಿಸ್ಟ್ಗಳನ್ನು ದೇಶದ ಒಳಗಡೆಗೆ ಕಳಿಸಿ ಗುಪ್ತವಾಗಿ ಅವರಿಂದ ಭಯೋತ್ಪಾದನೆಯನ್ನು ಮಾಡಿಸ್ತಕ್ಕಂಥದ್ದು ಪಾಕಿಸ್ತಾನದ ಮುಖ್ಯ ಕಸುಬಾಗ್ಬಿಡ್ತು. ಹೀಗೆ ಮಾಡ್ತಾ ಭಾರತವನ್ನು ತುಂಬ ಕಾಡಿತ್ತು ಆ ವರ್ಷಗಳಲ್ಲಿ. ಆದರೆ 1999ನೇ ಇಸ್ವಿಯಲ್ಲಿ ಅದೆಲ್ಲಕ್ಕೂ ಒಂದು ಪಾಠ ಕಲಿಸ್ತಕ್ಕಂಥ ಸಮಯ ಬಂದ್ಬಿಡ್ತು. ಆದರೆ ಈ ಆಯ್ಕೆಯನ್ನು ಮಾಡಿದ್ದು ಭಾರತ ಅಲ್ಲ, ಬದಲಾಗಿ ಪಾಕಿಸ್ತಾನದ ಅವತ್ತಿನ ಪ್ರಧಾನಿ ನವಾಜ್ ಶರೀಫ್ ಮತ್ತು ಭಾರತದ ಅಂದಿನ ಪ್ರಧಾನಿ ವಾಜಪೇಯಿ ಇಬ್ಬರು ಕೂಡ ಮಾತಾಡಿಕೊಂಡು ಸೌಹಾರ್ದಯುತವಾಗಿ ನಮ್ಮ ಸಮಸ್ಯೆಗಳನ್ನು ಇತ್ಯರ್ಥ ಮಾಡ್ಕೊಳ್ಳೋಣ, ನಮ್ಮ ದೇಶ ನಿಮ್ಮ ದೇಶ ಸ್ನೇಹಿತರಾಗಿರಲಿ ಅಂತ ಯೋಚನೆ ಮಾಡಿ ಒಂದು ಸೌಹಾರ್ದಯುತವಾದಂಥ ಬೆಳವಣಿಗೆಯನ್ನು ಮಾಡಬೇಕಾದ್ರೇನೆ ಆ ದೇಶದ ಸೈನಿಕರ ಮುಖ್ಯಾಧಿಕಾರಿಯಾಗಿದ್ದಂಥ ಜನರಲ್ ಪರ್ವೇಜ್ ಮುಷರಫ್ ಯೋಚನೆ ಮಾಡ್ತಾರೆ, ಭಾರತ ದೇಶವನ್ನು ಈಗ ಯಾಮಾರಿಸಿ ನಾವು ಕಾಶ್ಮೀರವನ್ನು ನಮ್ಮ ತೆಕ್ಕೆಗೆ ತೆಗೆದುಕೊಳ್ಬೇಕು ಅಂತ. ಅದೇನು ಪ್ಲಾನ್ ಆಗಿತ್ತು? ಆಗ್ತಾನೆ ಭಾರತ ಅಣ್ವಸ್ತ್ರವನ್ನು ತಯಾರು ಮಾಡಿತ್ತು, ಪಾಕಿಸ್ತಾನ ಕೂಡ ಅಣ್ವಸ್ತ್ರ ರಾಷ್ಟ್ರವಾಗ್ಬಿಟ್ಟಿತ್ತು. ಹೀಗಾಗಿ ಎರಡೂ ಅಣ್ವಸ್ತ್ರ ರಾಷ್ಟ್ರಗಳ ನಡುವೆ ಯುದ್ಧ ಆಗೋದು ಅಸಾಧ್ಯದ ಮಾತಾಗಿತ್ತು. ಒಂದು ವೇಳೆ ಯುದ್ಧ ಆದರೆ ಅದು ಸರ್ವನಾಶಕ್ಕೆ ಮುನ್ನುಡಿಯಾಗ್ಬಿಟ್ಟಿತ್ತು. ಹೀಗಾಗಿ ಈ ಯುದ್ಧ ಆಗೋದಕ್ಕಿಂತ ಮುಂಚೆನೇ ಭಾರತದ ಒಂದು ಲೈಫ್ ಲೈನ್ ಆಗಿದ್ದಂಥ, ಕಾಶ್ಮೀರದ ಲೈಫ್ ಲೈನ್ ಆಗಿದ್ದಂಥ ರಾಷ್ಟ್ರೀಯ ಹೆದ್ದಾರಿಯನ್ನು ವಶಪಡಿಸ್ಕೊಳ್ತಕ್ಕಂಥ ಒಂದು ಯೋಜನೆಗೆ ಜನರಲ್ ಪರ್ವೇಜ್ ಮುಷರಫ್ ಕೈ ಹಾಕ್ತಾನೆ. ಕಾರ್ಗಿಲ್ ಅನ್ನೋ ಜಾಗ ನಾನು ಆಗಲೇ ಹೇಳಿದೆ, ಆ ಕಾರ್ಗಿಲ್ ಜಾಗದಲ್ಲಿ ಅತ್ಯಂತ ಚಳಿಯ ಪ್ರದೇಶ. ಹೀಗಾಗಿ ಚಳಿಗಾಲದಲ್ಲಿ ಬೆಟ್ಟದ ಮೇಲೆ ಸೈನಿಕರು ಇರ್ತಾರೆ, ಎರಡೂ ದೇಶದವರು. ಚಳಿಗಾಲದಲ್ಲಿ ಎರಡೂ ದೇಶದ ಸೈನಿಕರ ನಡುವೆ ಒಂದು ಒಪ್ಪಂದ ಆಗಿದೆ. ಅದು ಒಂದು ಕೆಲವು ತಿಂಗಳುಗಳ ಕಾಲ ಬೆಟ್ಟಗಳಿಂದ ತಾವು ಕೆಳಗಡೆ ಬಂದ್ಬಿಡೋದು ಮತ್ತು ಆ ರಾಷ್ಟ್ರದವ್ರನ್ನು ಕೂಡ ಕೆಳಗಡೆ ಹೋಗೋದಕ್ಕೆ ಅವಕಾಶ ಕೊಡೋದು. ತನ್ಮೂಲಕ ಒಂದು 2-3 ತಿಂಗಳುಗಳ ಕಾಲ ಚಳಿಗಾಲದಿಂದ ಸೈನಿಕರೆಲ್ಲರೂ ರಕ್ಷಣೆ ಪಡ್ಕೊಳ್ಬೋದು. ಚಳಿಗಾಲ ಮುಗಿದ ನಂತರ ಯಥಾಸ್ಥಿತಿಗಳಲ್ಲಿ ತಾವೆಲ್ಲರೂ ವಾಪಸ್ ಬಂದು ಕೂತ್ಕೊಳ್ತಕ್ಕಂಥದ್ದು ಅವರ ಒಂದು ಯೋಜನೆ ಆಗಿತ್ತು, ಒಪ್ಪಂದ ಆಗಿತ್ತು. ಈ ಒಪ್ಪಂದವನ್ನು ಭಾರತೀಯ ಸೈನಿಕರು 1999ನೇ ಇಸ್ವಿಯಲ್ಲಿ ಫಾಲೋ ಮಾಡ್ತಾರೆ. ಅಂದರೆ ಪಾಕಿಸ್ತಾನಿಯರು ಅದನ್ನು ಅನುಸರಿಸಿದಂತೆ ನಾಟಕವಾಡಿ ಅದೇ ಜಾಗದಲ್ಲಿ ಬಂದು ಕೂತ್ಕೊಂಡು ಬಿಡ್ತಾರೆ. ಇದು ಯಾರಿಗೂ ಗೊತ್ತಿರಲಿಲ್ಲ. ಎಲ್ಲ ಗೊತ್ತಾಗಿದ್ದು ಯಾವಾಗಪ್ಪ ಅಂತ ಹೇಳಿದ್ರೆ ಮೇ ತಿಂಗಳ ಆರಂಭದಲ್ಲಿ. ನಮ್ಮ ಅದೃಷ್ಟ ಚೆನ್ನಾಗಿತ್ತು. ಮೇ ತಿಂಗಳ ಆರಂಭದಲ್ಲಿ ಚಳಿಗಾಲ ಬೇಗ ಮುಕ್ತಾಯ ಆಯಿತು. ಹೀಗಾಗಿ ಮಂಜು ನಿಧಾನವಾಗಿ ಕರಲಿಕ್ಕೆ ಶುರುವಾಯಿತು. ಹೀಗಾಗಿ ನಮ್ಮ ದೇಶದ ಸೈನಿಕರನ್ನು ಅಲ್ಲಿ ಗಸ್ತು ತಿರುಗಿಸ್ಲಿಕ್ಕೆ ಅಂತ ಕಳಿಸ್ತಾರೆ. ಆದರೆ ಅದಾಗಲೇ ಪಾಕಿಸ್ತಾನ ತನ್ನ ಬಂಕರ್ಗಳಲ್ಲಿ, ನಮ್ಮ ದೇಶದ ಬಂಕರ್ಗಳಲ್ಲಿ, ನಮ್ಮದೇ ಆದಂಥ ವ್ಯವಸ್ಥೆಯ ಒಳಗಡೆ ತನ್ನ ಸೈನಿಕರನ್ನ, ಭಯೋತ್ಪಾದಕರನ್ನ ಅದಾಗಲೇ ಕೂರಿಸ್ಬಿಟ್ಟಿರುತ್ತೆ. ಅಲ್ಲಿಗೆ ಅತ್ಯಂತ ಸಮೀಪದಲ್ಲಿದ್ದಂಥ ರಾಷ್ಟ್ರೀಯ ಹೆದ್ದಾರಿ 1 ವಶಪಡಿಸಿಕೊಳ್ಳೋ ಸಲುವಾಗಿ. ಈ ವಿಷಯ ಗೊತ್ತಿಲ್ಲದೆ ಇರತಕ್ಕಂಥ ಕ್ಯಾಪ್ಟನ್ ಸೌರಭ್ ಕಾಲಿಯಾ ಅಂತಕ್ಕಂಥ ನಮ್ಮ ದೇಶದ ಒಬ್ಬ ಸೈನಿಕರು ತಮ್ಮ ಜೊತೆ 5 ಜನರನ್ನ ಕರ್ಕೊಂಡು ಅಲ್ಲಿ ಪ್ಯಾಟ್ರೋಲಿಂಗ್ ಅಂತ ಹೋಗಿರ್ತಾರೆ. ಹೀಗೆ ಹೋದಂಥ ಸೈನಿಕರನ್ನ ಪಾಕಿಸ್ತಾನಿ ಭಯೋತ್ಪಾದಕರು ಸೈನಿಕರು ಅಪಹರಿಸಿ ಅವ್ರನ್ನ ಚಿತ್ರಹಿಂಸೆ ಕೊಂಡು ಹತ್ಯೆ ಮಾಡಿಬಿಡ್ತಾರೆ. ಸುಮಾರು ದಿನಗಳ ಕಾಲ ಅವರನ್ನ ಹುಡುಕಾಟ ನಡೆಸಿದಂಥ ಭಾರತೀಯ ಸೈನ್ಯಕ್ಕೆ ಅವ್ರ ಶವಗಳು ಕೂಡ ಸಿಗೋದಿಲ್ಲ. ಆದರೆ ಕೊನೆಗೊಂದು ದಿನ ಎಲ್ಲ ಶವಗಳನ್ನು ಗೋಣಿಚೀಲದಲ್ಲಿ ಕಟ್ಟಿ ಆ ಗಡಿಗುಂಟ ಎಸೆದು ಹೋಗ್ಬಿಡ್ತಾರೆ.
ಹಾಗೆ ಆ ಶವಗಳನ್ನು ತೆಗೆದುಕೊಂಡು ಬಂದಂಥ ಭಾರತೀಯ ಸೈನಿಕರು ಪೋಸ್ಟ್ ಮಾರ್ಟಮ್ ನಂತರ ಗೊತ್ತಾದಂಥ ಮಾಹಿತಿ ಏನು ಅಂತ ಹೇಳಿದ್ರೆ, ಸೈನಿಕರನ್ನ ಅತ್ಯಂತ ಭೀಕರವಾಗಿ ಚಿತ್ರಹಿಂಸೆ ಕೊಟ್ಟು ಹತ್ಯೆ ಮಾಡಲಾಗಿತ್ತು, ಅವರ ಮೂಳೆಗಳನ್ನು ಮುರಿಯಲಾಗಿತ್ತು, ಕಣ್ಣುಗುಡ್ಡೆಗಳನ್ನು ಕೀಳಲಾಗಿತ್ತು, ಸಿಗರೆಟಿನಿಂದ ಅವ್ರನ್ನ ಸುಡಲಾಗಿತ್ತು ಅಂತಕ್ಕಂಥ ವಿಷಯ ನಮ್ಮ ಸೈನಿಕರಿಗೆ ಗೊತ್ತಾಗುತ್ತೆ. ಆದ ನಂತರ ಇಡೀ ದೇಶದಲ್ಲಿ ಒಂದೇ ಕೂಗು, ಪಾಕಿಸ್ತಾನದ ವಿರುದ್ಧ ಸೇಡು ತೀರಿಸ್ಕೊಳ್ಬೇಕು ಅಂತ. ಆದರೆ ಯುದ್ಧ ಮಾಡೋದಷ್ಟು ಸುಲಭ ಆಗಿರಲಿಲ್ಲ. ಯಾಕೆಂದ್ರೆ ಅಂತಾರಾಷ್ಟ್ರೀಯ ಸಮುದಾಯದಿಂದ ಒತ್ತಡವನ್ನು ಎದುರಿಸಬೇಕಾಗತ್ತೆ, ಆರ್ಥಿಕ ದಿಗ್ಬಂಧನಗಳನ್ನು ಎದುರಿಸಬೇಕಾಗತ್ತೆ. ಹೀಗಾಗಿ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಿ ಸೇಡು ತೀರಿಸ್ಕೊಳ್ಳೋದು ಅತ್ಯಂತ ಕಷ್ಟಕರವಾಗಿತ್ತು. ಇನ್ ಕೇಸ್ ಒಂದು ವೇಳೆ ಭಾರತ ಯುದ್ಧ ಮಾಡ್ತು ಅಂತ ಇಟ್ಕೊಂಡ್ರೆ ಗೆಲ್ಲೋ ಸ್ಥಿತಿ ಅವತ್ತಿನ ದಿನ ಇರಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಒಂದನೇದು ಪಾಕಿಸ್ತಾನಿಯರು ಅದಾಗಲೇ ಯುದ್ಧಕ್ಕೆ ತಯಾರಾಗಿದ್ರು, ಭಾರತೀಯರು ಯುದ್ಧಕ್ಕೆ ತಯಾರಾಗಿರಲಿಲ್ಲ. ಯಾವಾಗಲೂ ಅಷ್ಟೇ, ಯುದ್ಧಕ್ಕೆ ಯಾರು ಪ್ರಿಪರೇಷನ್ ಮಾಡಿರ್ತಾರೋ ಅವರೇ ಯುದ್ಧದಲ್ಲಿ ಗೆಲ್ಲೋದು. ಭಾರತ ಯುದ್ಧದಲ್ಲಿ ಗೆಲ್ಲೋ ಸ್ಥಿತಿ ಇರಲಿಲ್ಲ. ಎರಡನೇದು, ಭಾರತೀಯ ಸೈನಿಕರು ಬೆಟ್ಟಗಳ ಕೆಳಭಾಗದಲ್ಲಿದ್ದರೆ ಪಾಕಿಸ್ತಾನಿ ಸೈನಿಕರು ಮತ್ತು ಭಯೋತ್ಪಾದಕರು ಬೆಟ್ಟಗಳ ಮೇಲ್ಭಾಗದಲ್ಲಿದ್ದರು, ಎತ್ತರದ ಪ್ರದೇಶಗಳಲ್ಲಿದ್ದರು. ಯಾವಾಗಲೂ ಬೆಟ್ಟಗುಡ್ಡ ಪ್ರದೇಶದಲ್ಲಿ ಯುದ್ಧ ಮಾಡಬೇಕಾದ್ರೆ ಮೇಲಿದ್ದವರಿಗೆ ಜಾಸ್ತಿ ಅವಕಾಶಗಳು ಗೆಲ್ಲೋದಕ್ಕೆ. ಹೀಗಾಗಿ ಪಾಕಿಸ್ತಾನ ಗೆಲ್ಲೋ ಸ್ಥಿತಿ ಇತ್ತು, ಭಾರತ ಸೋಲೋ ಸ್ಥಿತಿ ಇತ್ತು. ಇನ್ನು ಮೂರನೇದು, ಭಾರತೀಯ ಸೈನಿಕರಿಗೆ ಅಕ್ಲಮಟೈಸೇಷನ್ ಆಗಿರಲಿಲ್ಲ. ಅಂದರೆ ಆ ವಾಯುಗುಣದಲ್ಲಿ ಸೈನಿಕರು ಸುಮಾರು ದಿನಗಳ ಕಾಲ ಕಳೆದು ಯುದ್ಧ ಮಾಡಬೇಕೇ ಹೊತ್ತು ದಿಢೀರಂತ ಡೆಲ್ಲಿಯಿಂದಲೋ ಹೈದರಾಬಾದಿಂದಲೋ ಹೋಗಿ ಅಲ್ಲಿ ಯುದ್ಧ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಹೀಗಾಗಿ ಅದಾಗಲೇ ಅಕ್ಲಮಟೈಸ್ ಆಗಿದ್ದಂಥ ಪಾಕಿಸ್ತಾನಿ ಸೈನಿಕರು ಭಾರತೀಯ ಸೈನಿಕರ ವಿರುದ್ಧ ಗೆಲ್ಲೋದು ಸಾಧಾರಣವಾಗ್ಬಿಟ್ಟಿತ್ತು. ಆದರೆ ಈ ಎಲ್ಲ ಸವಾಲುಗಳನ್ನು ಎದುರಿಸಿದಂಥ ಭಾರತೀಯ ಸೈನಿಕರು ಅಂತಿಮವಾಗಿ ವಿಜಯದ ನಗೆಯನ್ನು ಬೀರಿತು. ಅಷ್ಟೆಲ್ಲ ಪ್ರತಿಕೂಲ ಪರಿಸ್ಥಿತಿ ಇದ್ದಾಗಲೂ ಹೇಗೆ ವಿಜಯವನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಆಯಿತು? ಇದಕ್ಕೆ ಉತ್ತರ ಒಂದೇ, ಅದು ನಮ್ಮ ಭಾರತೀಯ ಸೈನಿಕರ ದೇಶ ಪ್ರೇಮ. ಯುದ್ಧ ಪಂಡಿತರೆಲ್ಲ ಲೆಕ್ಕಾಚಾರ ಮಾಡಿದ್ರು ಭಾರತ ಯುದ್ಧದಲ್ಲಿ ಗೆಲ್ಲಲ್ಲ ಅಂತ. ಆದರೆ ಪಾಕಿಸ್ತಾನವನ್ನು ಬಗ್ಗು ಬಡಿದು ಭಾರತ ಯುದ್ಧದಲ್ಲಿ ವಿಜಯವನ್ನು ಸಾಧಿಸಿತು. ಇನ್ಫ್ಯಾಕ್ಟ್ ಈ ಪದವನ್ನು ಯುದ್ಧ ಅಂತ ಬಳಸಲಿಕ್ಕೆ ತಯಾರಿರಲಿಲ್ಲ ಅವತ್ತು. ಅದನ್ನು ಆಪರೇಷನ್ ವಿಜಯ್ ಅಂತ ಕರೆಯಲಾಗಿತ್ತು. ಯಾಕೆಂದರೆ ಯುದ್ಧ ಮಾಡೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ಆರ್ಥಿಕ ದಿಗ್ಬಂಧವನ್ನು ಎದುರಿಸ್ತಕ್ಕಂಥ ಅಪಾಯ ಇತ್ತು, ಅಥವಾ ಬೇರೆ ದೇಶಗಳಿಂದ ಸಮಸ್ಯೆಗಳನ್ನು ಫೇಸ್ ಮಾಡಬೇಕಾಗಿತ್ತು. ಹೀಗಾಗಿ ಅವತ್ತಿನ ದಿನ ಅದನ್ನು ಆಪರೇಷನ್ ವಿಜಯ್ ಅಂತ ಕರೆದ್ರು. ನಮ್ಮದೇ ದೇಶದ ಒಳಗಡೆ ಬಂದಿರತಕ್ಕಂಥ ಭಯೋತ್ಪಾದಕರನ್ನ ಹೊರಗಟ್ಟುವ ಕಾರ್ಯಾಚರಣೆ ಅಂತ ಹೇಳಿ ಅದನ್ನು ಕರೆದು ನಮ್ಮ ಸೈನಿಕರು ಬೆಟ್ಟಗಳನ್ನು ವಶಪಡಿಸಿಕೊಳ್ಳಲಿಕ್ಕೆ ಒಂದೊಂದಾಗಿ ಮುನ್ನುಗ್ಗಿದ್ರು. ಆ ಮುನ್ನುಗ್ಗಿದಂಥ ಹೋರಾಟದಲ್ಲಿ ನಡೆದಂಥ ಒಂದೊಂದು ಕದನವು ಅತ್ಯಂತ ರಣರೋಚಕವಾಗಿದೆ. ಒಬ್ಬೊಬ್ಬ ಸೈನಿಕನ ಕಥೆಯು ವೀರಗಾಥೆಯೇ. ನಾನು ಎಲ್ಲ ಕಥೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕಾಗದೇ ಇದ್ರೂ ಸಹ ಒಂದಿಬ್ಬರು ವ್ಯಕ್ತಿಗಳ ಕಥೆಗಳನ್ನು ನಾನಿಲ್ಲಿ ಜ್ಞಾಪಿಸ್ಕೊಳ್ಬೇಕು. ಅದು ಒಂದು, ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್. ಅತ್ಯಂತ ಚಿಕ್ಕ ವಯಸ್ಸಿನ ಹುಡುಗ, ಸೈನ್ಯಕ್ಕೆ ಸೇರಿರ್ತಾನೆ. ಆದರೆ ಆ ಹುಡುಗನಿಗೆ ಯುದ್ಧವನ್ನು ಎದುರಿಸಬೇಕಾದಂಥ ಸನ್ನಿವೇಶ ಒದಗಿ ಬಂತು. ಯುದ್ಧವನ್ನು ಎದುರಿಸಬೇಕಾದ್ರೆ ಆ ಸೈನಿಕ 18 ಗುಂಡುಗಳನ್ನು ತನ್ನ ದೇಹದಲ್ಲಿ ಹೊಕ್ಕಿಸ್ಕೊಳ್ತಾನೆ. 18 ಗುಂಡುಗಳು. ಸಾಮಾನ್ಯ ಮನುಷ್ಯರಾಗಿದ್ದರೆ 18 ಗುಂಡು ಬೀಳೋ ಹೊತ್ತಿಗೆ ಆತ ಧರಾಶಾಯಿ ಆಗಿರ್ತಾ ಇದ್ದ, ಪ್ರಾಣವನ್ನು ಕಳ್ಕೊಂಡ್ಬಿಟ್ಟಿರ್ತಾ ಇದ್ದ. ಆದರೆ ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಎಂಥ ಅಪ್ರತಿಮ ದೇಶಭಕ್ತ ಅಂದರೆ 18 ಗುಂಡುಗಳು ತನ್ನ ದೇಹಕ್ಕೆ ಹೊಕ್ಕಿದ್ರೂ ಸಹ ಅತ್ಯಂತ ವಿರೋಚಿತವಾಗಿ ಹೋರಾಟ ಮಾಡಿ ಅಲ್ಲಿದ್ದಂಥ ಎಲ್ಲ ಸೈನಿಕರನ್ನ ಸೆದೆಬಿಡಿದು ವಾಪಸ್ಸು ಬೆಟ್ಟದಿಂದ ಕೆಳಗಡೆ ಬಂದು ಕೆಳಗಡೆ ಇದ್ದಂಥ ಪೋಸ್ಟ್ಗೆ ವಿವರಗಳನ್ನು ತಿಳಿಸಿ ಆ ಜಾಗವನ್ನು ಗೆದ್ದುಕೊಳ್ಳಲಿಕ್ಕೆ ಕಾರಣಕರ್ತನಾಗ್ತಾರೆ. ಹೀಗಾಗಿ ಆತ ಬದುಕಿದ್ದಾಗಲೇ ಪರಮವೀರ ಚಕ್ರ ಪ್ರಶಸ್ತಿಯನ್ನು ಆತನಿಗೆ ಕೊಡಲಾಗುತ್ತೆ. ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಇವತ್ತಿನವರೆಗೂ ಜೀವಂತವಿದ್ದಾರೆ ಮತ್ತು ಬದುಕಿದಾಗ ಪರಮವೀರ ಚಕ್ರ ಪ್ರಶಸ್ತಿಯನ್ನು ತೆಗೆದುಕೊಂಡಂಥ ಅತ್ಯಂತ ಅಪರೂಪದ ಸೈನಿಕ ಅಂತ ಹೆಸರುವಾಸಿಯಾಗಿದ್ದಾರೆ. ಯಾಕೆಂದರೆ ಪರಮವೀರ ಚಕ್ರ ಪ್ರಶಸ್ತಿ ಸೈನ್ಯದ ಪರಮೋಚ್ಚ ಪ್ರಶಸ್ತಿ. ಅದನ್ನು ತಗೊಳ್ಬೇಕು ಅಂತ ಹೇಳಿದ್ರೆ ಪರಮೋಚ್ಚ ತ್ಯಾಗ ಮಾಡಿರಬೇಕು, ಯುದ್ಧದಲ್ಲಿ ಗೆಲ್ಲೋದಕ್ಕೆ ಬೇಕಾದಂಥ ಕೆಲಸಗಳನ್ನು ಅವರು ಮಾಡಿರಬೇಕು, ಒಂದು ಅತ್ಯಂತ ಪ್ರಮುಖವಾದಂಥ ಕೆಲಸವನ್ನು ಮಾಡಿರಬೇಕು. ಆದರೆ ಬದುಕಿದ್ದಾಗಲೇ ಈ ಕೆಲಸ ಮಾಡಿದಂಥ ಅಪರೂಪದ ಸೈನಿಕ ಅದು ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್. ಹಾಗೆ ನಾವು ಜ್ಞಾಪಿಸ್ಕೊಳ್ಬೋದಂಥ ಇನ್ನೊಬ್ಬ ಸೈನಿಕ ಯಾರು ಅಂತ ಹೇಳಿದ್ರೆ ಅದು ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ. ನಾವೆಲ್ಲ ಆಗ ಟಿವಿ ನೋಡ್ತಾ ಇದ್ವಿ, ಚಿಕ್ಕ ವಯಸ್ಸಿನ ಮಕ್ಕಳೆಲ್ಲ ಟಿವಿ ನೋಡ್ತಾ ಇದ್ರು. ಅವತ್ತು ಒಂದು ಗುಡ್ಡವನ್ನು ವಶಪಡಿಸಿಕೊಂಡ ನಂತರ ಟಿವಿ ಚಾನಲ್ ಇಂಟರ್ವ್ಯೂ ಮಾಡ್ತಾ ಇತ್ತು. ಆಗ ಅದರಲ್ಲೊಬ್ಬ ಯುವ ಸೈನಿಕನೊಬ್ಬ ನಿಂತ್ಕೊಂಡು ಮಾತನಾಡ್ತಾ ಇದ್ದ. ಆತ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ. ಅವ್ರು ಹೇಳ್ತಾರೆ, ನೀವು ರಜೆ ತಗೊಂಡು ಮನೆಗೆ ಹೋಗ್ತೀರಾ ಅಂತ ಕೇಳಿದ್ರೆ ಈ ಯುದ್ಧದ ನಂತರ ಈ ಒಂದು ಚಿಕ್ಕ ಯುದ್ಧವನ್ನು ಗೆದ್ದಿದ್ದೀರಾ, ಮುಂದೆ ಬೇರೆಯವ್ರಿಗೆ ಕೊಟ್ಟು ಕೆಲಸವನ್ನು ನೀವು ಮುಂದಕ್ಕೆ ಹೋಗ್ತೀರಾ, ರಜೆ ತಗೊಳ್ತೀರಾ ಅಂತ ಹೇಳಿದ್ರೆ ಅದಾಗಲೇ ದಣಿದು ಬಸ ಒಳೆದಿದ್ರೂ ಸಹ ಯಾವುದೇ ಕಾರಣಕ್ಕೂ ನಾನು ರಜೆ ತಗೊಂಡು ಹೋಗಲ್ಲ, ಬದಲಾಗಿ ಎದಿಲ್ ಮಾಂಗೆ ಮೋರ್, ಈ ಹೃದಯ ಇನ್ನೊಂದಷ್ಟು ಕೇಳ್ತಾ ಇದೆ, ಇನ್ನೊಂದಷ್ಟು ಬೆಟ್ಟಗಳನ್ನು ಗೆಲ್ಲಬೇಕು ಅಂತ ಆಸೆ ಆಗ್ತಾ ಇದೆ ಅಂತ ಹೇಳಿದವನು ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ.
ಹಾಗೇನೆ ಅವರಿಗೆ ಇನ್ನೊಂದು ಗುಡ್ಡವನ್ನು ಗೆದ್ದುಕೊಳ್ಳಲಿಕ್ಕೆ ಅವರಿಗೆ ಅವಕಾಶವನ್ನು ಕೊಟ್ಟಾಗ ಆ ಗುಡ್ಡವನ್ನು ಗೆಲ್ಲುವಂಥ, ಆ ಬೆಟ್ಟವನ್ನು ಗೆಲ್ತಕ್ಕಂಥ ಒಂದು ಹೋರಾಟದಲ್ಲಿ ತಮ್ಮ ಪ್ರಾಣವನ್ನು ಕೊಡ್ತಾರೆ. ಆದರೆ ಸಾಯೋದಕ್ಕೆ ಮೊದಲು ಆ ಬೆಟ್ಟವನ್ನು ವಶಪಡಿಸ್ಕೊಳ್ಳೋದಕ್ಕೆ ಏನೇನು ತಯಾರಿಯನ್ನು ಮಾಡಬೇಕಾಗಿತ್ತೋ ಅದೆಲ್ಲವನ್ನು ಆ ಹುಡುಗ ಮಾಡಿ ಮುಗಿಸಿದ್ರಿಂದ ಆ ಬೆಟ್ಟ ನಮ್ಮ ಕೈವಶವಾಗುತ್ತೆ. ಆ ಬೆಟ್ಟದ ಮೇಲೆ ತ್ರಿವರ್ಣ ಧ್ವಜ ಹಾರೋದಕ್ಕೆ ಕಾರಣ ಈತ ಆಗ್ತಾರೆ. ಅಷ್ಟೊತ್ತಿಗೆ ತಮ್ಮ ಪ್ರಾಣವನ್ನು ಇವರು ಬಿಡಬೇಕಾಗುತ್ತೆ. ಹೀಗೆ ಧೀರೋದಾತ್ತವಂತ ಹೋರಾಟ ಮಾಡಿ ಪ್ರಾಣತ್ಯಾಗ ಮಾಡಿದಂಥ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾಗೆ ಕೂಡ ಮರಣೋತ್ತರ ಪರಮವೀರ ಚಕ್ರ ಪ್ರಶಸ್ತಿಯನ್ನು ಕೊಡ್ತಾರೆ. ಮತ್ತು ಇವತ್ತಿಗೂ ಕೂಡ ಆ ಬೆಟ್ಟದ ತುದಿಯನ್ನು ಬಾತ್ರಾ ಟಾಪ್ ಅಂತ ಕರೆಯಲಾಗುತ್ತೆ. ಯಾವ ಜಾಗದಲ್ಲಿ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ರೋ ಆ ಜಾಗವನ್ನು ಬಾತ್ರಾ ಟಾಪ್ ಅಂತಲೇ ಇವತ್ತಿಗೂ ಕರೀತಾರೆ. ಹಾಗೆ ಈ ಸೈನಿಕರ ರೀತಿಯಲ್ಲಿ ಅನೇಕ ಜನ ಸೈನಿಕರು, ರೈಫಲ್ಮನ್ ಸಂಜಯ್ ಕುಮಾರ್, ಲೆಫ್ಟಿನೆಂಟ್ ಮನೋಜ್ ಕುಮಾರ್ ಪಾಂಡೆ, ಹಾಗೆ ಮೇಜರ್ ರಾಜೇಶ್ ಅಧಿಕಾರಿ, ಲೆಫ್ಟಿನೆಂಟ್ ನೋನ್ ಗ್ರೂಮ್, ಈ ಥರದ ಅನೇಕ ಸೈನಿಕರು ದೇಶಕ್ಕೋಸ್ಕರ ಪ್ರಾಣ ಕೊಡ್ತಾರೆ. 527 ಜನ ಸೈನಿಕರು ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ದೇಶಕ್ಕೋಸ್ಕರ ಪ್ರಾಣ ಕೊಡ್ತಾರೆ. ಅಷ್ಟು ಜನ ಪ್ರಾಣ ಕೊಟ್ಟರೆ ಕೈಕಾಲು ಕಳೆದುಕೊಂಡು ಅಂಗವಿಕಲರಾದಂತಹ, ಕಣ್ಣು ಕಳೆಕೊಂಡು ಕುರುಡರಾದಂತಹ ಅನೇಕ ಜನ ಸೈನಿಕರು ಅವತ್ತಿನ ದಿನ ನಮ್ಮ ದೇಶಕ್ಕೋಸ್ಕರ ಸೇವೆ ಸಲ್ಲಿಸಿದ್ರು. ಅವರೆಲ್ಲರ ತ್ಯಾಗದ ಬಲದಿಂದ ಭಾರತ ಪಾಕಿಸ್ತಾನಿ ಸೈನಿಕರ ವಿರುದ್ಧ ಹೋರಾಟ ಮಾಡಿ ಗೆಲ್ಲೋದಿಕ್ಕೆ ಸಾಧ್ಯ ಆಯಿತು. ಅದಾದ ನಂತರ ಇವತ್ತಿನವರೆಗೂ ಪಾಕಿಸ್ತಾನ ನಮ್ಮ ಜೊತೆ ಯುದ್ಧ ಮಾಡತಕ್ಕಂಥ ಧೈರ್ಯವನ್ನು ಮಾಡಿಲ್ಲ. ಬದಲಾಗಿ ಭಯೋತ್ಪಾದನಾ ಚಟುವಟಿಕೆಗಳನ್ನು ಮುಂದುವರಿಸೋದಕ್ಕೆ ಆರಂಭ ಮಾಡ್ತು. ಆದರೆ ಅದಕ್ಕೆ ಉತ್ತರವಾಗಿ ನಮ್ಮ ಸೈನಿಕರು ಏರ್ ಸ್ಟ್ರೈಕ್ಗಳನ್ನು, ಸರ್ಜಿಕಲ್ ಸ್ಟ್ರೈಕ್ಗಳನ್ನು ನಡೆಸಿ, ಆಪರೇಷನ್ ಸಿಂಧೂರ ಥರದ ಅನೇಕ ಕಾರ್ಯಾಚರಣೆಗಳನ್ನು ನಡೆಸಿ ಅವರನ್ನ ಬಗ್ಗು ಬಡಿಯುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದೆ. ಹೀಗಾಗಿ ನಮ್ಮ ಸೈನಿಕರಿಂದಾಗಿ ನಮ್ಮ ದೇಶ ಉಳಿದಿದೆ ಅನ್ನೋದನ್ನ ನಾವು ಈ ಕಾರ್ಗಿಲ್ ವಿಜಯೋತ್ಸವದ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ಬೋದು. ಆತ್ಮೀಯರೇ, ನಾನು ಪ್ರತಿ ಶಾಲಾ ಕಾಲೇಜುಗಳಿಗೆ ಹೋಗಬೇಕಾದ್ರೆ ಈ ಮಾತನ್ನು ಹೇಳ್ತೀನಿ. ಹೀರೋ ಎಂದರೆ ಯಾರು ಅಂತ. ಹೀರೋ ಅಂದರೆ ನಾವೆಲ್ಲ ಸಿನಿಮಾ ಆ್ಯಕ್ಟ್ರೆಸ್ಗಳು ಅಂತ ತಿಳ್ಕೊಂಡಿದ್ದೀವಿ. ಹೀರೋ ಅಂದರೆ ಕ್ರಿಕೆಟ್ ಆಡ್ತಕ್ಕಂಥವ್ರು ಸ್ಟಾರ್ಗಳು ಅಂತ ನಾವೆಲ್ಲರೂ ತಿಳ್ಕೊಂಡಿದ್ದೀವಿ. ಆದರೆ ನಿಜವಾದ ಹೀರೋ ಯಾರು, ನಿಜವಾದ ಸ್ಟಾರ್ಗಳು ಯಾರು ಅಂದರೆ ನಮ್ಮ ದೇಶ ಇವತ್ತು ಬದುಕಲಿಕ್ಕೆ ಕಾರಣ ಆಗಿರ್ತಕ್ಕಂಥ, ನಾವೆಲ್ಲರೂ ಸುಖವಾಗಿರಲಿಕ್ಕೆ ಕಾರಣ ಆಗಿರ್ತಕ್ಕಂಥ, ನಮ್ಮ ಸುಖಗಳಿಗಾಗಿ ತಮ್ಮ ಸುಖವನ್ನು ಕಳ್ಕೊಂಡಿರ್ತಕ್ಕಂಥ ಮಹಾ ಹೋರಾಟಗಾರರು ಅವರು ನಮ್ಮ ಸೈನಿಕರು. ಹೀಗಾಗಿ ಸೈನಿಕರೇ ನಮ್ಮೆಲ್ಲರ ರಿಯಲ್ ಹೀರೋ. ಕಾರ್ಗಿಲ್ ವಿಜಯೋತ್ಸವದ ಈ ಶುಭ ಸಂದರ್ಭದಲ್ಲಿ ನಾವು ನಮ್ಮ ಮಕ್ಕಳಿಗೆ ಕಲಿಸಬೇಕಾದಂಥ ಪಾಠ ಏನಪ್ಪಾ ಅಂತ ಹೇಳಿದ್ರೆ, ಸೈನಿಕರೇ ರಿಯಲ್ ಹೀರೋಗಳು ಅಂತಕ್ಕಂಥದ್ದನ್ನ. ಹಾಗೆ ನಮ್ಮ ದೇಶಕ್ಕೋಸ್ಕರ ತ್ಯಾಗ ಮಾಡಿದವರಲ್ಲಿ ಅನೇಕ ಜನ ಕನ್ನಡಿಗರು ಕೂಡ ಇದ್ರು. ನಾವು ತೀರಾ ಇತ್ತೀಚೆಗೆ ನಮ್ಮ ಧಾರವಾಡದ ಒಬ್ಬ ಸೈನಿಕರಾಗಿರ್ತಕ್ಕಂಥ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವ್ರನ್ನ ಭೇಟಿಯಾಗಿದ್ವಿ. ಅವರು ಕಾರ್ಗಿಲ್ ವಿಜಯದ ಆ ಘಟನೆಗಳನ್ನು ಮೆಲುಕು ಹಾಕ್ತಾ ಇದ್ರು. ಆ ಯುದ್ಧದಲ್ಲಿ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾಗಿಂತ ಹಿಂದೆ ಅವರು ಪ್ಲಟೂನ್ ಅನ್ನು ನಡೆಸ್ತಾ ಇದ್ದಂಥದ್ದು ಇದೇ ನಮ್ಮ ಕನ್ನಡಿಗ ವೀರ ಕ್ಯಾಪ್ಟನ್ ನವೀನ್ ನಾಗಪ್ಪ. ನವೀನ್ ನಾಗಪ್ಪ ಅವರ ಎದುರುಗಡೆ ಹೋರಾಟ ಮಾಡಬೇಕಾದ್ರೆ ಬಂದು ಬಿದ್ದಂಥ ಒಂದು ಗ್ರೆನೇಡ್ ಅವರ ಎರಡೂ ಕಾಲುಗಳನ್ನು ನುಚ್ಚು ನೂರು ಮಾಡಿಬಿಡ್ತು. ಆದರೆ ಎದೆಗುಂದದ ಈ ಹೋರಾಟಗಾರ ಇವತ್ತಿಗೂ ಸಹ ಕಾರ್ಗಿಲ್ ಯುದ್ಧದ ನಂತರ ಸುಮಾರು ಆಪರೇಷನ್ಗಳು ಅವ್ರ ಕಾಲಿಗೆ ಆಗುತ್ತೆ. ಆ ಎಲ್ಲ ಕಷ್ಟ ನಷ್ಟಗಳನ್ನ ಸಹಿಸಿಕೊಂಡು ಸಹ ಕಾರ್ಗಿಲ್ ಯುದ್ಧದಲ್ಲಿ ನಡೆದಂಥ ಎಲ್ಲ ಘಟನೆಗಳನ್ನು ಶಾಲಾ ಕಾಲೇಜುಗಳಿಗೆ ಹೋಗಿ, ಸಾರ್ವಜನಿಕರಿಗೆ ಹೋಗಿ ಹೇಳ್ತಕ್ಕಂಥ ಒಂದು ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕಾರ್ಗಿಲ್ ಯುದ್ಧದಲ್ಲಿ ಸ್ವತಃ ಗಾಯಗೊಂಡರೂ ಸಹ ಕನ್ನಡಿಗರಾಗಿರ್ತಕ್ಕಂಥ ನವೀನ್ ನಾಗಪ್ಪ ಅವರು ಕಾರ್ಗಿಲ್ ಯುದ್ಧಕ್ಕೆ ಒಬ್ಬ ಜೀವಂತ ಸಾಕ್ಷಿ ಮತ್ತು ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ದೇಶದ ಸೈನಿಕರು ಮಾಡಿದಂಥ ವೀರ ಪರಾಕ್ರಮವನ್ನು ಎಲ್ರಿಗೂ ಹೇಳ್ತಕ್ಕಂಥ ಒಂದು ಜೀವಂತ ಸಾಕ್ಷಿ ಅಂತ ನಾವು ಭಾವಿಸ್ಬೋದು. ಇಂಥ ಅನೇಕ ಜನರ ತ್ಯಾಗ ಬಲಿದಾನಗಳಿಂದ ನಾವಿವತ್ತು ಸುಖವಾಗಿದ್ದೀವಿ, ಸುಖವಾಗಿ ಉಸಿರಾಡ್ತಾ ಇದ್ದೀವಿ. ಸುಖದ ಕಾಲದಲ್ಲಿ ಮನುಷ್ಯ 3 ಜನರನ್ನ ಮರ್ತು ಬಿಡ್ತಾನಂತೆ. ಅದು ಯಾರು ಅಂದರೆ, ಒಂದು ದೇವರು, ಇನ್ನೊಂದು ಡಾಕ್ಟರು, 3ನೇವನೇ ಸೈನಿಕ. ನಾವು ಸುಖದ ಕಾಲದಲ್ಲಿ, ಕಷ್ಟದ ಕಾಲದಲ್ಲಿ, ಎಲ್ಲ ಕಾಲದಲ್ಲೂ ಜ್ಞಾಪಕ ಇಟ್ಕೊಂಡಿರ್ಬೇಕಾದಂಥ ವ್ಯಕ್ತಿ ಅದು ಸೈನಿಕ. ಅವನನ್ನು ಯಾವತ್ತೂ ಮರೆಯೋದು ಬೇಡ ಅಂತ ಹೇಳ್ತಾ 1999ನೇ ಇಸವಿಯಲ್ಲಿ ಅತ್ಯಂತ ಎತ್ತರದ ಬೆಟ್ಟ ಗುಡ್ಡಗಳ ಮೇಲೆ ನಮ್ಮವರು ಗಳಿಸಿದಂಥ, ಹೋರಾಟ ಮಾಡಿ ಗಳಿಸಿದಂಥ ಆ ವಿಜಯದ ನೆನಪುಗಳನ್ನು ಮೆಲುಕು ಹಾಕ್ತಾ, ಅವತ್ತು ನಮಗೋಸ್ಕರ ಪ್ರಾಣತ್ಯಾಗ ಮಾಡಿದಂಥ ಆ ಸೈನಿಕರ ಸಾವಿಗೆ ಕಂಬನಿಯನ್ನು ಬಿಡಿದವರಿಗೆ ಶ್ರದ್ಧಾಂಜಲಿನ ಅರ್ಪಿಸ್ತಕ್ಕಂಥ ಒಂದು ಶ್ರೇಷ್ಠ ದಿನ ಜುಲೈ 26. ಈ ದಿನ ನಾವೆಲ್ಲರೂ ಕಾರ್ಗಿಲ್ ವಿಜಯೋತ್ಸವದ ಕುರಿತಂತೆ ಮಾತನಾಡ್ತಾ ನಮ್ಮ ಸೈನಿಕರಿಗೆ ಸದಾಕಾಲ ಕೃತಜ್ಞರಾಗಿರೋಣ ಅಂತ ಹೇಳ್ತಾ ನಮಸ್ಕಾರಗಳನ್ನ ಅರ್ಪಿಸ್ತೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ, ವಂದೇ ಮಾತರಂ.